ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ, ಮಹಾಶಿವರಾತ್ರಿ ಎಂದು ಶಿವನ ಧ್ಯಾನ. ಡಿಕೆ ಶಿವಕುಮಾರ್ ಕರ್ನಾಟಕದ ಡಿಸಿಎಂ, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು, ಇವರ ಒಂದೊಂದು ನಡೆಯೂ ರಾಜಕೀಯದಲ್ಲಿ ನಾನಾ ಅರ್ಥಗಳು ಚರ್ಚೆಗೆ ನಾಂದಿಯಾಗುತ್ತಿವೆ. ಕೆಲ ದಿನಗಳ ಹಿಂದೆ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಬಗ್ಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಲೇವಡಿ ಮಾಡಿದ್ರು. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಬೇಕು ಅಂತಾನೆ ಪುಣ್ಯ ಸ್ನಾನ ಮಾಡಿದ್ರು. ಕಾಂಗ್ರೆಸ್ಗೆ ಇದು ಮುಖಭಂಗ ತರಿಸಿತ್ತು. ಇದೀಗ ಮಹಾಶಿವರಾತ್ರಿಯಲ್ಲಿ ಜಾಗರಣೆ ಮಾಡುವ ಮೂಲಕ ಮತ್ತೆ ಡಿಕೆ ಶಿವಕುಮಾರ್ ಗಮನ ಸೆಳೆದಿದ್ದಾರೆ. ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರೋ ಟ್ವೀಟ್ ಮಾಡ್ತಾರೆ, ಯಾರೋ ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ನನಗೆ ಯಾವ ಬಿಜೆಪಿ ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತ ಮಾಡೋದು ಬೇಡ. ಅದಕ್ಕಿಂತ ಮಹತ್ವದ ವಿಷಯ ಏನಂದ್ರೆ, ಬಿಜೆಪಿ ಚಾಣಕ್ಯ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಮಹಾಶಿವರಾತ್ರಿಯ ಪ್ರಯುಕ್ತ ಕೊಯಮತ್ತೂರಿನ ಇಶಾ ಫೌಂಡೇಶನ್ ನಡೆದ ಶಿವರಾತ್ರಿ ಜಾಗರಣೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಇಬ್ಬರು ಕೂಡ ಪಕ್ಷ ಸಂಘಟನೆಯಲ್ಲಿ ನಿಸ್ಸಿಮ್ಮರು. ಅಮಿತ್ ಶಾರನ್ನ ಬಿಜೆಪಿಯ ಚಾಣಕ್ಯ ಅಂದ್ರೆ ಡಿಕೆಶಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಎಂದೇ ಗುರುತಿಸಿಕೊಂಡಿದ್ದಾರೆ. ರಾಜಕೀಯವಾಗಿ ಇಬ್ಬರ ಸಿದ್ಧಾಂತಗಳು ಬೇರೆ ಬೇರೆ ಆದರೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಸದ್ಯ ಚರ್ಚೆ ವಿಷಯವಾಗಿದೆ. ರಾತ್ರಿ ಇಡೀ ಇಬ್ಬರು ಜಾಗರಣೆ ಮಾಡಿರುವ ಮೂಲಕ ಶಿವನ ಆರಾಧನೆ ಕೂಡ ಮಾಡಿದ್ದರು. ಅದು ಕೂಡ ಕೊಯಮತ್ತೂರಿನಲ್ಲಿರುವ ಇಶಾ ಫೌಂಡೇಶನ್ ಆದಿಯೋಗಿಯ ಪ್ರಾಂಗಣದಲ್ಲಿ. ಸ್ನೇಹಿತರೆ, ನೀವೆಲ್ಲ ಡಿಕೆಶಿ ಬಗ್ಗೆ ತಿಳಿದಿರಬಹುದು, ಅಮಿತ್ ಶಾ ಬಗ್ಗೆ ತಿಳಿದಿರಬಹುದು. ಆದ್ರೆ ಕೊಯಮತ್ತೂರಿನಲ್ಲಿ ನೆಲೆಸಿರುವ ಆ ಆದಿಯೋಗಿ ಬಗ್ಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆದಿಯೋಗಿ ಎಂದರೆ ಯಾರು? ಈ ವಿಗ್ರಹ ಗಿನ್ನಿಸ್ ವಿಶ್ವ ದಾಖಲೆ ಪುಟ ಸೇರಲು ಕಾರಣವೇನು? ಇದರ ಎತ್ತರ ಎಷ್ಟು? ಇದನ್ನ ಕಟ್ಟಲು ಎಷ್ಟು ವರ್ಷಗಳು ಬೇಕಾದವು? ಇದನ್ನು ಏನು ಬಳಸಿ ಕಟ್ಟಲಾಗಿದೆ? ಯಾಕೆ ಇದರ ಮೇಲೆ ಪಕ್ಷಿಗಳು ಹಾರಾಡುವುದಿಲ್ಲ? ಇಂಥ ಹಲವಾರು ಕುತೂಹಲ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡ್ತಾ ಇದೆ. ಹಾಗಾದ್ರೆ ತಡ ಯಾಕೆ? ಈಗಲೇ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಯೋಗದ ಮೂಲವನ್ನು ಹುಡುಕಿಕೊಂಡು ಸಾಗಿದಾಗ ಭಗವಾನ್ ಶಿವನಲ್ಲಿ ಬಂದು ಸೇರುತ್ತದೆ. ಶಿವ ಆದಿಯೋಗಿ ಅಥವಾ ಯೋಗದ ಮೊದಲ ಗುರು ಎಂದು ನಂಬಿಕೆಯಾಗಿದ್ದು ಪ್ರಪಂಚದ ಎಲ್ಲ ಯೋಗಿಗಳಿಗೆ ಶಿಕ್ಷಕನೆಂದು ಪರಿಗಣಿಸಲ್ಪಟ್ಟಿದೆ. ಇಂತಹ ಯೋಗಿಗೆ ಒಂದು ಅದ್ಭುತವಾದಂತಹ ಪ್ರತಿಮೆಯನ್ನ ನಮ್ಮ ಭಾರತದಲ್ಲಿ ಕಟ್ಟಲಾಗಿದೆ. ಈ ಪ್ರತಿಮೆ ಹಿಂದೆ ಹಲವಾರು ರೋಚಕ ವಿಷಯಗಳಿವೆ. ಅದರ ಕಲ್ಪನೆ, ಅದನ್ನು ಅನುಷ್ಠಾನಕ್ಕೆ ತಂದಿದ್ದು, ಅದನ್ನು ಕಟ್ಟಲು ಪಟ್ಟಂತಹ ಶ್ರಮ, ಅದರ ಆಕಾರ, ಗಾತ್ರ ನಿಜಕ್ಕೂ ಎಲ್ಲರಲ್ಲೂ ರೋಮಾಂಚನಗೊಳಿಸುತ್ತದೆ. We've come up with the Adi Yogi. It took me 2.5 years to design this face. We created dozens and dozens of faces and forms. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ನ ಸಮಗ್ರ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ನೀವು ಅಂದ್ಕೊಂಡಿರ್ಬೋದು ನಾನು ಎಲ್ಲಿದ್ದೀನಿ ಅಂತ. ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ನಾನು ಆದಿಯೋಗಿನ ಒಂದು ಪ್ರತಿಮೆ ಮುಂದೆ ಇದ್ದೀನಿ. ಇದು ತಮಿಳುನಾಡು ರಾಜ್ಯದ ಕೊಯಮತ್ತೂರಿನ ಹತ್ತಿರ ಇರುವಂತಹ ಒಂದು ಅದ್ಭುತವಾದಂತಹ ಪ್ರತಿಮೆ. ಇದರ ಎತ್ತರ ಸರಿಸುಮಾರು 112 ಅಡಿಯಾಗಿದೆ. ಆದಿಯೋಗಿ ಅಂದರೆ, ಆದಿ ಅಂದರೆ ಮೊದಲನೆಯ, ಅಂದರೆ ಶಿವ ಮೊದಲನೆಯ ಯೋಗಿ ಆಗಿದ್ದಾನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗತ್ತಿನಾದ್ಯಂತ ಜನರು ನೆಮ್ಮದಿಗಾಗಿ ಹಪಾಪಿಸುತ್ತಾರೆ. ಆದರೆ ಒತ್ತಡದಿಂದ ಸುಲಭವಾಗಿ ಹೊರಬರುವ ಮಾರ್ಗವೇ ಯೋಗ ಎಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ದೇಹವು ದೇವಾಲಯ ಅನ್ನೋದಾದ್ರೆ ಯೋಗವು ಈ ಸುಂದರ ದೇವಾಲಯ ಕಟ್ಟಲು ಬಳಸುವಂತಹ ಒಂದು ಅಸ್ತ್ರವಾಗಿದೆ. ಈಶಾ ಫೌಂಡೇಶನ್ ಸಂಸ್ಥಾಪಕರಾದಂತಹ ಸದ್ಗುರು ಜಗ್ಗಿ ವಾಸುದೇವ್ ಕೊಯಮತ್ತೂರಿನಲ್ಲಿರುವ ತಮ್ಮ ಈಶಾ ಫೌಂಡೇಶನ್ ಕೇಂದ್ರದಲ್ಲಿ ಈ ಅದ್ಭುತ ಶಿವನ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯೋಗದ ಮೂಲವಾಗಿರುವ ಆದಿಯೋಗಿ ಶಿವನ ಈ ಬೃಹತ್ ಮುಖ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮುಖದ ಪ್ರತಿಮೆ ಎಂದು ಹೆಗ್ಗಳಿಕೆ ಪಡೆದುಕೊಂಡಿದೆ. ಈ ಪ್ರತಿಮೆಯನ್ನು ನೋಡುತ್ತಾ ಇದ್ದರೆ ಮೈ ಝುಮ್ಮೆನಿಸುತ್ತದೆ.
ಆದಿಯೋಗಿ ಯೋಗ ಸಂಸ್ಕೃತಿಯಲ್ಲಿ ಉಲ್ಲೇಖಿಸಲಾದ ಮೋಕ್ಷವನ್ನು ಪಡೆಯಲು 112 ಸಾಧ್ಯತೆಗಳನ್ನು ಸಂಕೇತಿಸುತ್ತದೆ ಮತ್ತು ಮಾನವನ ವ್ಯವಸ್ಥೆಯಲ್ಲಿನ 112 ಚಕ್ರಗಳನ್ನು ಸಹ ಬಿಂಬಿಸಲಾಗುತ್ತದೆ. ಇದರ ಪ್ರತೀಕವಾಗಿಯೇ ಈ 112 ಅಡಿ ಎತ್ತರದ ಶಿವನ ಮುಖವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಅದ್ಭುತ ಪ್ರತಿಮೆಯನ್ನು ನಿರ್ಮಿಸಲು ಬರೋಬ್ಬರಿ 500 ಟನ್ ಉಕ್ಕನ್ನ ಬಳಸಲಾಗಿದೆ. ತಮಿಳುನಾಡು ಹಾಗೂ ಕೇರಳ ಗಡಿ ಭಾಗದಲ್ಲಿರುವ ಈ ಅದ್ಭುತವಾದಂತಹ ವಿಗ್ರಹ ಪಶ್ಚಿಮ ಘಟ್ಟಗಳ ವೆಲ್ಲಂಗಿರಿ ಪರ್ವತದ ತಪ್ಪಲಿನಲ್ಲಿರುವ ಹಸಿರಿನಿಂದ ಕೂಡಿದ ಹಸಿರು ಸಾಕಾಣೆ ಕೇಂದ್ರಗಳಿಂದ ಸುತ್ತುವರೆದಿದೆ. ಇದೇ ಕಾರಣ ಈ ಪ್ರತಿಮೆಯನ್ನು ನೋಡುತ್ತಾ ಇದ್ದರೆ ಅಲ್ಲಿಯೇ ಯೋಗದಲ್ಲಿ ಧ್ಯಾನ ಮಗ್ನರಾಗಬಹುದೆಂದು ಅನಿಸುತ್ತದೆ. ಈ ಅದ್ಭುತ ಪ್ರತಿಮೆಯು 34.3 ಮೀಟರ್ ಎತ್ತರವಿದೆ, 45 ಮೀಟರ್ ಉದ್ದ ಇದೆ ಹಾಗೂ 7.62 ಮೀಟರ್ ಅಗಲವಾಗಿದೆ. ಈ ಪ್ರತಿಮೆಯನ್ನು ಸುತ್ತುತ್ತಾ ಇದ್ದರೆ ಸುತ್ತಲೂ ನಿಮಗೆ ಶಿವನ ಅಸ್ತ್ರವಾದಂತಹ ತ್ರಿಶೂಲವನ್ನ ಕಾಣಬಹುದು. ಈ ಅದ್ಭುತ ಪ್ರತಿಭೆಯನ್ನ ಈಶಾ ಫೌಂಡೇಶನ್ನ ಸಂಸ್ಥಾಪಕ ಜಗ್ಗಿ ವಾಸುದೇವ್ ವಿನ್ಯಾಸಗೊಳಿಸಿದ್ದಾರೆ. ಈ ಪ್ರತಿಮೆಯನ್ನ ನಮ್ಮ ಮಾನ್ಯನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫೆಬ್ರವರಿ 24, 2017 ಉದ್ಘಾಟಿಸಿದ್ದಾರೆ. ಶಿಲ್ಪದ ತಳದಲ್ಲಿ ಒಂದು ದೇವಾಲಯವು ಕೂಡ ಇದೆ. ಇದನ್ನ ಧ್ಯಾನ ಮಾಡಲು ಮತ್ತು ಜಪಿಸಲು ಬಳಸಲಾಗಿದೆ. ಇಲ್ಲಿನ ಪೂಜಾರಿಗಳು ಹೇಳುವ ಪ್ರಕಾರ ಈ ಪ್ರತಿಮೆಯ ಮೇಲೆ ಯಾವುದೇ ರೀತಿಯ ಹಕ್ಕಿಗಳು ಹಾರುವುದಿಲ್ಲ. ಇದೇ ಕಾರಣ ನೀವು ಈ ಪ್ರತಿಮೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಕರಿ ಬಣ್ಣಿನ ಪ್ರತಿಮೆಯ ಮೇಲೆ ಯಾವುದೇ ರೀತಿಯ ಚಿಕ್ಕದಂತಹ ಒಂದು ಚುಕ್ಕೆ ಕೂಡ ನೀವು ಕಾಣಲು ಸಾಧ್ಯವಿಲ್ಲ. ಇದು ಶಿವನ ಮಹಿಮೆ ಎಂದೇ ನಂಬಲಾಗಿದೆ. ಈ ಸ್ಥಳವು ಪ್ರವಾಸಿಗರಿಗೆ ಮತ್ತು ಸ್ಥಳೀಯರಿಗೆ ಒಂದು ಸಡಗರವನ್ನೇ ಕೊಡುತ್ತದೆ. ಇದೇ ಕಾರಣ ಇಲ್ಲಿ ದೇಶಾದ್ಯಂತ ವಿದೇಶದಿಂದ ಜನರು ಎಲ್ಲ ಸಮಯದಲ್ಲಿ ಬಂದು ಧ್ಯಾನವನ್ನು ಮಾಡುತ್ತಾರೆ, ಜೊತೆಗೆ ಸೆಲ್ಫಿಯನ್ನು ತೆಗೆದುಕೊಳ್ಳುತ್ತಾರೆ ಹಾಗೂ ಶಿವನ ಮುಂದೆ ನೃತ್ಯವನ್ನು ಕೂಡ ಮಾಡುತ್ತಾರೆ. ಪ್ರತಿ ವಾರಾಂತ್ಯದಲ್ಲಿ ಅಂದರೆ ವೀಕೆಂಡ್ನಲ್ಲಿ ಶನಿವಾರ ಹಾಗೂ ಭಾನುವಾರ ಇಲ್ಲಿ ಲೇಸರ್ ಶೋ ಕೂಡ ನಡೆಸಲಾಗುತ್ತದೆ. ಮುಖ್ಯ ಗೇಟಿನಿಂದ ಈ ಪ್ರತಿಮೆಯನ್ನು ತಲುಪಲು ಕನಿಷ್ಠ ಅರ್ಧ ಕಿಲೋಮೀಟರ್ ನೀವು ನಡೆಯಬೇಕು. ಇಲ್ಲ ಅಂದರೆ ಎತ್ತಿನ ಬಂಡಿಗಳನ್ನು 10 ರೂಪಾಯಿ ಕೊಟ್ಟು ನೀವು ಹತ್ತಿ ಒಂದು ಅದ್ಭುತ ಅನುಭವವನ್ನು ಕೂಡ ಪಡೆಯಬಹುದು. ನಾವು ಕೂಡ ಮೇನ್ ಗೇಟಿನಿಂದ ನಡೆದುಕೊಂಡು ಹೋದೆವು. ಬರುವಾಗ ಎತ್ತಿನ ಬಂಡೆಯನ್ನು ಹತ್ತಿ ಬಂದೆವು. ಹಾಗೆಯೇ ನಮ್ಮ ಸ್ನೇಹಿತರು ಈ ಆದಿಯೋಗಿ ಪ್ರತಿಮೆ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಮೈಂಡ್ ಸೋಲ್ ತುಂಬ ಸ್ಟ್ರೆಸ್ ಆಗಿದ್ದರೆ ಯು ಮಸ್ಟ್ ವಿಸಿಟ್ ಒನ್ಸ್ ಹಿಯರ್. ಆ್ಯಂಡ್ ಐ ಕ್ಯಾನ್ ಗ್ಯಾರಂಟಿ ದಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಡಿಫ್ರೆಂಟ್ ಫೀಲಿಂಗ್. ಮೇ ಬಿ ಸ್ವಲ್ಪ ಹೇಳೋದೆಲ್ಲ ಬೇರೆ ಥರ ಅಂತ ಅಂದ್ಕೊಂಡಿದ್ದು, ಸುಮ್ಮನೆ ಬರೀ ಥಿಯರಿಟಿಕಲ್ ಅಂದ್ಕೊಂಡಿದ್ದು. ಐ ಕ್ಯಾನ್ ನಾಟ್ ಸೇ ದಟ್ ಇಸ್ ಪ್ರಾಕ್ಟಿಕಲ್. ಐ ಆಮ್ ವೆರಿ ಇಂಪ್ರೆಸ್ಡ್. ಎವ್ರಿಬಡಿ ಶುಡ್ ವಿಸಿಟ್, ಸ್ಪೆಷಲಿ ಹೂ ಆರ್ ಇನ್ IT. ನಮಸ್ಕಾರ. ಜಾಗ ತುಂಬ ಚೆನ್ನಾಗಿದೆ. ಸ್ಟ್ರೆಸ್ ಇದ್ದರೆ ಲೈಫಲ್ಲಿ ಸ್ವಲ್ಪ ವಿಸಿಟ್ ಮಾಡಿ ಇಲ್ಲಿರೋ ಯೋಗ ಅಭ್ಯಾಸಗಳನ್ನು ಮಾಡಿ ತುಂಬ ಚೆನ್ನಾಗಿದೆ. ನಮಸ್ಕಾರ ಎಲ್ಲರಿಗೂ. ಮೈಂಡು ಮತ್ತು ಬಾಡಿ ತುಂಬಾ ಲೈಟ್ ಅನ್ನಿಸ್ತಾ ಇದೆ. ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ನಾವು ಆಲ್ಮೋಸ್ಟ್ 400 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದು ಅಷ್ಟೇ ಟಯರ್ಡ್ ಇದ್ರೂ ಇದು ಒಂದು ಈ ಆದಿಯೋಗಿ ಸ್ಟ್ಯಾಚು ಮುಂದೆ ಬಂದು ನಿಂತ್ಕೊಂಡು ಮತ್ತು ಇದೊಂದು ಪಾಂಡ್ ಇದೆ, ಅಲ್ಲಿ ಪಾಂಡಲ್ಲಿ ಸ್ನಾನ ಮಾಡಾದ್ಮೇಲೆ ತುಂಬ ಲೈಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಸೋ ಬ್ಲೆಸ್ಡ್ ಟು ವಿಸಿಟ್ ದಿಸ್ ಪ್ಲೇಸ್. ಸೊ ಐ ಥಿಂಕ್ ಈ ಜಾಗ ನೋಡಬೇಕು ಅಂದರೆ 2-3 ದಿನ ಬೇಕಾಗುತ್ತೆ. ಸೊ ವಿ ಆರ್ ಸ್ಟೇಯಿಂಗ್ ಇನ್ ಕಾಟೇಜ್. ಸೊ ಇಟ್ಸ್ ಅ ವೆರಿ ಡಿವೈನ್ ಪ್ಲೇಸ್. ಬಂದು ಸ್ಪಿರಿಚುವಲಿ ಐ ಥಿಂಕ್ ಯು ಕ್ಯಾನ್ ಕನೆಕ್ಟ್ ವಿತ್ ಗಾಡ್. ಸೊ ದೇವ್ರ ಹತ್ರ ಕನೆಕ್ಟ್ ಆಗ್ಬೋದು. ಯು ಡೂ ದಟ್ ಮೆಡಿಟೇಷನ್.
So it is a wonderful place. You come and visit this place. So it's going to be an excellent experience and once in a lifetime experience. Thank you. ಎಲ್ಲರಿಗೂ ನಮಸ್ಕಾರ. ಅಂದ ಹಾಗೆ ಈ ಆದಿಯೋಗಿ ಪ್ರತಿಮೆ ತಮಿಳುನಾಡಿನ ಮುಖ್ಯ ನಗರವಾದಂತಹ ಕೊಯಮತ್ತೂರಿನಿಂದ ಕೇವಲ 32 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಬರೋಬ್ಬರಿ 390 ಕಿಲೋಮೀಟರ್ ದೂರದಲ್ಲಿದ್ದರೆ ಮೈಸೂರಿನಿಂದ 210 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಊಟಿಯಿಂದ ಕೇವಲ 85 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಶಿವನಲ್ಲಿ ನಂಬಿಕೆ ಇದ್ದರೆ, ಯೋಗದಲ್ಲಿ ನಂಬಿಕೆ ಇದ್ದರೆ ಮಿಸ್ ಮಾಡದೆ ಈ ಆದಿಯೋಗಿ ವಿಗ್ರಹವನ್ನ ತಪ್ಪದೇ ನೋಡಿ ಹಾಗೂ ನಿಮ್ಮ ಯೋಗಕ್ಕೆ ಹೊಸ ಒಂದು ಆಯಾಮವನ್ನು ಕೊಡಿ ಎಂದು ನಾನು ಕೂಡ ಹಾರೈಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.